ಪ್ರೈಸ್ ಲಾರ್ಡ್. ಅನೇಕ ಸಾರಿ ತಪ್ಪು ದಾರಿಯಲ್ಲಿ ಹೋಗ್ತಿರುವಾಗ, ತಪ್ಪು ಕೆಲಸ ಮಾಡ್ತಿರುವಾಗ ಮನಸ್ಸಿನಲ್ಲಿ ಒಂದು ವಾರ್ನಿಂಗ್ ಬರ್ತಾನೆ ಇರುತ್ತೆ, ಎಚ್ಚರಿಕೆ ಬರ್ತಾನೆ ಇರುತ್ತೆ. ನೀನು ಹೋಗೋ ಮಾರ್ಗ ಸರಿ ಇಲ್ಲ, ನೀನು ಮಾಡ್ತಾರೆ ಸರಿ ಇಲ್ಲ, ದೇವರ ಕಡೆ ಹಿಂತಿರುಗೋ, ಇದು ತಪ್ಪು ಅಂತ ಯಾವುದೋ ಒಂದು ಶಬ್ದದಿಂದ ನಿಮ್ಮ ಮನಸ್ಸಿನಲ್ಲಿ ಯಾರೋ ಒಬ್ರು ಮಾತಾಡ್ತಾರ ಆಗ್ತಾ ಇರುತ್ತೆ. ಆದರೂ ಅದನ್ನು ಮೀರಿ ಪಾಪದಲ್ಲಿ ಹೋಗಿ ಪಾಪದಲ್ಲಿ ಜೀವಿಸುವವರಾಗಿರ್ತಾರೆ ಮತ್ತು ಪಾಪದಲ್ಲೇ ಮರಣ ಹೊಂದುವವರಾಗಿರ್ತಾರೆ. ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ಕಾಲನ್ನು ಪಾಪಕ್ಕೆ ಹೋಗದಂತೆ ನಾವು ಕಾದುಕೊಳ್ತೇವೋ, ದೇವರು ನಮ್ಮ ಜೊತೆಯಲ್ಲಿ ನಡೆಸುವವರಾಗಿದ್ದಾರೆ ಮತ್ತು ಎಲ್ಲಾ ಮಾರ್ಗದಲ್ಲಿಯೂ ನಮ್ಮನ್ನು ಬಲಪಡಿಸಿ ಯಾವ ಒಂದು ಕೇಡಿಗೆ ಸಿಕ್ಕಿಕೊಳ್ಳದಂತೆ ನಮ್ಮನ್ನು ನಡೆಸುವವರಾಗಿದ್ದಾರೆ. ಅದಕ್ಕೆ ವಾಕ್ಯ ಬರೆಯಲ್ಪಟ್ಟಿದೆ, ಕೀರ್ತನೆಗಳು 119ನೇ ಅಧ್ಯಾಯ 101ನೇ ವಾಕ್ಯದಲ್ಲಿ, ನಿನ್ನ ವಾಕ್ಯವನ್ನೇ ಅನುಸರಿಸಬೇಕೆಂದು ನನ್ನ ಕಾಲುಗಳನ್ನು ಯಾವ ಕೆಟ್ಟ ದಾರಿಗೂ ಹೋಗದಂತೆ ಕಾದಿದ್ದೇನೆ ಎಂಬುದಾಗಿ ಕೀರ್ತನೆಗಾರನು ಬಂದಿದ್ದಾನೆ. ಇದರ ಮೊದಲಾಗಿ ನಮ್ಮನ್ನು ನಾವು ಕಾದುಕೊಳ್ಳಬೇಕು, ಕೆಟ್ಟ ದಾರಿಗೆ ಹೋಗದಂತೆ. ಯಾಕಂದ್ರೆ ದೇವರು ಪರಿಶುದ್ಧನಾಗಿದ್ದಾನೆ, ಆದ್ರಿಂದ ಪರಿಶುದ್ಧರಾಗಿ ಜೀವಿಸುವವರಾಗಿರಬೇಕು. ಗಾಡ್ ಬ್ಲೆಸ್ ಯು ಆಲ್.